ಹೆಸರು ಕ್ರಿಯೇಟಿವ್ ಆಗಿದೆ. ಡಾಲಿವುಡ್ ಡಾಲಿ ಪಿಕ್ಚರ್ಸ್ ಅವರು ನಿರ್ಮಾಣ ಮಾಡ್ತಿರೋದು. ಗ್ರ್ಯಾಂಡ್ ರಿಲೀಸ್ 10 ಏಪ್ರಿಲ್ಗೆ ಇದೆ. ವಿದ್ಯಾಪತಿ ಇದನ್ನು ಪ್ರೇರಣಾ ಅವರ ಪತಿ ಆಗಿರೋಂಥ ಧ್ರುವ ಸರ್ಜಾ ಅವರು ಲಾಂಚ್ ಮಾಡಿದ್ರು. ಇಲ್ಲಿ ಕಾಂಟೆಕ್ಸ್ಟ್ ಇರೋದೆ ಅವಳ ಗಂಡ ಅಂತ. ಎನಿವೆ, ಇವತ್ತಿನ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ. ಇವತ್ತಿನ ಕಂಟೆಂಟ್ ವಿದ್ಯಾಪತಿ. ಡಾಲಿ ಪಿಕ್ಚರ್ಸ್ ಅವರು ಪ್ರೊಡ್ಯೂಸ್ ಮಾಡಿರೋಂಥ ಸಿನಿಮಾ. ಎ ಫಿಲಮ್ ಬೈ ಇಶಾಮ್ ಅಂಡ್ ಹಸೀನ್. ಟೈಟಲ್ ಮೇಲ್ ಆರ್ ಫೀಮೇಲ್ ಡಾಮಿನೇಟೆಡ್ ಅನ್ನೋದು ಡಿಬೇಟಬಲ್. ಈ ಸಲ ಒಂದು ಒಳ್ಳೆ ಕಂಟೆಂಟ್ ಜೊತೆ ಬಂದಿದ್ದಾರೆ ಅನ್ಸುತ್ತೆ ಈ ತಂಡದವರು. ಇಲ್ಲಿನ ಕಾಂಟೆಕ್ಸ್ಟ್, ವಿದ್ಯಾಳಪತಿ ಒಬ್ಳು ದೊಡ್ಡ ಹೀರೋಯಿನ್, ಅಂತ್ಯ ಓ ಗುಣವಂತೆ, ನನ್ನ ಹಾಡು ನನ್ನದು, ನಿಗೂಢ, ಜೊತೆಗೆ ಆಡ್ಸ್ಗಳಲ್ಲಿ ಮಾಡಿರೋಂಥವಳು, ಸ್ಯಾಂಡಲ್ವುಡ್ ಕ್ವೀನ್. ಈ ಹೀರೋಯಿನ್ ಬೇರೆ ಯಾರೂ ಅಲ್ಲ, ಉಪಾಧ್ಯಕ್ಷದಲ್ಲಿ ಕಾಣಿಸ್ಕೊಂಡಂತ ಮಲೈಕಾ. ಅವನು ಹೆಂಗೆ ಅಂದ್ರೆ, ಅವನಿಗೆ ಆ ದುಡ್ಡಿನ ಭೂತ ಕಂತೆನಲ್ಲಿ ಒಂದು ನೋಟು ಕಮ್ಮಿ ಇದ್ರೂ ಕಣ್ಣಲ್ತಲ್ಲಿ ಹಿಡ್ದಾಕ್ಬಿಡ್ತಾನೆ. ಹೌದಾ? ಅವನ್ ಥಿಯರಿ ಏನು ಅಂದ್ರೆ, ನೋಡ, ನಾವು ರೋಡಲ್ಲಿ ಮಲಗಿದ್ರು ಬೆಳಿಗ್ಗೆ ಎದ್ದು ಬಂದ ಮೇಲೆ ಸುಪ್ಪತ್ಗೆಯಿಂದ ಎದ್ದು ಬಂದಂಗೆ ಕಾಣಬೇಕು. ಪ್ರೆಸೆಂಟೇಷನ್ ಮ್ಯಾಟರ್ಸ್. ಭೂತ ಹಿಂಗ್ ಹುಡ್ತವನು, ದುಡ್ಡು 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 ಅಂತ ಒಂದಿನ ಸಾಯ್ತಾನ ನೋಡಿ. ಒನ್ ಮ್ಯಾನ್ಸ್ ಫಿಯರ್ ಈಸ್ ಅನದರ್ ಮ್ಯಾನ್ಸ್ ಫ್ಯೂರಿ. ಒಬ್ಬಂಗೆ ಭಯ ಪಡಿಸೋದು ಇನ್ನೊಬ್ಬಂಗೆ ಕೋಪ ಪಡಿಸ್ಬೋದು. ಭಯ ಹಾಗೂ ಬಲ ಇದೆರಡು ಒಂದಕ್ಕೊಂದು ಲಿಂಕ್ ಇದೆ. ಭಯ ಇದ್ರೇನೆ ಶ್ರದ್ಧೆಯಿಂದ ಭಕ್ತಿಯಿಂದ ಏನಾದರೂ ಮಾಡ್ತೀವಿ. ಆ ಭಯದಿಂದನೇ ಬಲ ಆಗ್ತೀವಿ. ಇಲ್ಲ ಅಂದರೆ ದುರ್ಬಲ ಆಗಿ ಉಳ್ಕೊತೀವಿ. ಎಕ್ಸಾಂಪಲ್, ಯಾರಾದರೂ ಏನಾದರೂ ಮಾಡಿದ್ರೆ ಅಂತಲೇ ಕೆಲವರು ಸೆಲ್ಫ್ ಡಿಫೆನ್ಸ್ ಕಲ್ತ್ಕೊಡೋದು. ಆ ಭಯ ಇರೋದಕ್ಕೆ ಕಲ್ತಿರ್ತಾರೆ, ಬಟ್ ಆ ಕಲ್ತಿರೋದು ಅವ್ರನ್ನ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳೋ ಥರ ಮಾಡುತ್ತೆ. ಇಷ್ಟು ದಿನ ಡ್ರೀಮಲ್ಲಿ ಬದುಕ್ತಿದ್ದವನು ರಿಯಾಲಿಟಿ ಚೆಕ್ ಆದ ತಕ್ಷಣ ಹೇಗೆ ಚೇಂಜ್ ಆಗೋಕ್ಕೆ ಟ್ರೈ ಮಾಡ್ತಾನೆ, ಅಡಾಪ್ಟ್ ಆಗೋಕ್ಕೆ ಟ್ರೈ ಮಾಡ್ತಾನೆ. ಯಾಕೆ ಆಗಬೇಕು ಎಲ್ಲ ಇಲ್ಲಿದೆ. ಇದೊಂದು ಕಾಮಿಡಿ ಡ್ರಾಮಾ. ಇಕ್ಕಟ್ ಅನ್ನೋ ಸಿನಿಮಾ ಮಾಡಿದರು ಲಾಕ್ಡೌನ್ ಟೈಮಲ್ಲಿ. ನಾಗಭೂಷಣ್ ಇಟ್ಕೊಂಡು ಒಳ್ಳೆ ಕ್ರಾಫ್ಟ್ ಮಾಡ್ತಾರೆ ಈ ಡೈರೆಕ್ಟರ್. ಇಕ್ಕಟ್ ಅಷ್ಟೇ ಅಲ್ಲದೆ ನಾಗಭೂಷಣ್ ಟಗರು ಪಲ್ಯದಲ್ಲೂ ಕೂಡ ಮಾಡಿದ್ರು. ಅದರ ಪ್ರಮೋಷನ್ ಈ ಟ್ರೇಲರ್ನಲ್ಲೂ ಇದೆ. ಈ ಇಂಟರ್ಲಿಂಕಿಂಗ್ ಕಾಮಿಡಿನ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ. ಡೈಲಾಗ್ಸ್ ಚೆನ್ನಾಗಿದೆ. ಒಳ್ಳೆ ಟಗರು ಇದ್ದಂಗಿದ್ಯಾ, ಹೋಗಿ ಗುದ್ದಿ ಅವನ್ನ ಟಗರು ಪಲ್ಯ ಮಾಡ್ಬಿಡು. ನೋಡಿದ್ಯೋ ಅವ್ನ ಹೆಂಗಿದಾನೆ ಅಂತ? ಒಳ್ಳೆ KGF ವಿಲನ್ ತರ ಇದ್ದಾನೆ. ಫುಲ್ ಕ್ವರ್ಕಿ ಕಾಮಿಡಿ ತುಂಬಿಕೊಂಡಿರುವಂಥ ಮೂವಿ ಅನ್ನೋದು ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ. ಡಾಸ್ ಮೋಡ್ ಇವರು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. KGF ವಿಲನ್ ತರ ಅಂತ ಹೇಳ್ತಾರೆ, ಬಟ್ KGF ವಿಲನ್ನೇ ಇಲ್ಲಿ ವಿಲನ್. ಇದರಲ್ಲಿ ಧನಂಜಯ್ ಅವರು ಕೂಡ ಕಾಣಿಸ್ಕೋತಾರೆ. ಅದಕ್ಕೊಂದು ನೇಮ್ ಕೊಟ್ಟಿದ್ದಾರೆ ಇಲ್ಲಿ, ಅನಾಕೊಂಡ ಅಂತ. ಒಂಥರ ಮಿಸ್ಟ್ರಿ ಕ್ಯಾರೆಕ್ಟರ್ ಇದೆ, ಹುಚ್ಚ ಅನ್ನೋ ಥರ ಕಾಣಿಸುತ್ತೆ. ಒಂದು ರಿಫ್ರೆಶಿಂಗ್ ಕಾಮಿಡಿ ಇದೆ ಅಂತ ಅನ್ನಿಸ್ತು. ಅಪಾರ್ಟ್ ಫ್ರಮ್ ನೀವು ರಿಯಾಲಿಟಿ ಶೋನಲ್ಲಿ ಏನು ನೋಡ್ತೀರಾ ಆ ಕಾಮಿಡಿ. ಒಂದು ಒಳ್ಳೆ ವಾಚ್ ಆಗ್ಬೋದು. ಏಪ್ರಿಲ್ 10ಕ್ಕೆ ನೋಡೋಣ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಟ್ರೇಲರ್ಗೆ. ಸಿನಿಮಾಗೂ ಹೀಗೆ ಸಿಗುತ್ತಾ ನೋಡೋಣ. ನಿಮ್ಗೆ ಹೇಗನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. ಇಲ್ಲ, ಅವನ ಕೈಯಲ್ಲಿರೋ ಟ್ಯಾಟೂ ನೋಡಿ ಜನ ಅನಕೊಂಡ ಅಂತ ಕರೀತಾರೆ.